ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ನಡುವೆ ಬೆಳಗಾವಿ ಗಡಿ ಡಿಸ್ಪ್ಯೂಟ್ ತುಂಬಾ ವರ್ಷಗಳಿಂದ ನಡೀತಾನೆ ಇದೆ. ಹಾಗಾದ್ರೆ ಇಲ್ಲಿ ಆಗ್ತಾ ಇರೋದೇನು? ಮಹಾರಾಷ್ಟ್ರಕ್ಕೆ ಬೆಳಗಾವಿ ತನಗ್ ಬೇಕಂತ ಹೇಳ್ತಾ ಇದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನು ಕೊನೆ ತನಕ ನೋಡ್ತಾ ಇರಿ. ನಮಗೆ ಸ್ವಾತಂತ್ರ್ಯ ಸಿಕ್ಕ ನಂತರ 1956ರಲ್ಲಿ ಸ್ಟೇಟ್ ರೀ ಆರ್ಗನೈಸೇಷನ್ ಕಮಿಷನ್ ನ ಪ್ರಕಾರ ಭಾಷಾ ಆಧಾರದ ಮೇಲೆ ಕರ್ನಾಟಕ ಅಂದ್ರೆ ಆಗಿನ ಮೈಸೂರು ರಾಜ್ಯ ರಚನೆ ಆಯಿತು. ಆ ಸಮಯದಲ್ಲಿ ಬೆಳಗಾವಿಯಲ್ಲಿ ತುಂಬಾ ಜನ ಕನ್ನಡ ಮಾತಾಡ್ತಿದ್ರು. ಹೀಗಾಗಿ ಬೆಳಗಾವಿ ಜಿಲ್ಲೆಯನ್ನು ಕರ್ನಾಟಕದಲ್ಲಿ ಸೇರಿಸಿಕೊಳ್ಳಲಾಯಿತು. ಕೆಲವು ದಿನಗಳ ನಂತರ ಮಹಾರಾಷ್ಟ್ರ ಸರ್ಕಾರ ಮತ್ತು ಮರಾಠಿ ಸಂಘಟನೆಗಳು ಬೆಳಗಾವಿ ಜಿಲ್ಲೆ ಮತ್ತು ಗಡಿಯಲ್ಲಿರುವ 865ಕ್ಕೂ ಹೆಚ್ಚು ಹಳ್ಳಿಗಳನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕೆಂದು ಪ್ರತಿಭಟನೆ ಮಾಡಲು ಪ್ರಾರಂಭಿಸಿದರು. ಬೆಳಗಾವಿಯು ಬ್ರಿಟಿಷರ ಕಾಲದಿಂದ ಅಂದ್ರೆ 1848ರಿಂದ 1956ರವರೆಗೆ ಬಾಂಬೆ ಪ್ರೆಸಿಡೆನ್ಸಿಗೆ ಸೇರಿತ್ತು. ಹೀಗಾಗಿ ಇದು ಮಹಾರಾಷ್ಟ್ರಕ್ಕೆ ಸೇರಬೇಕೆಂಬುದು ಮರಾಠಿಗರ ವಾದ. ಈ ಸಮಸ್ಯೆಯನ್ನು ಬಗೆಹರಿಸಲು ಕೇಂದ್ರ ಸರ್ಕಾರ 1966ರಲ್ಲಿ ಮಹಾಜನ್ ಕಮಿಟಿಯನ್ನು ರಚಿಸಿತು. ಈ ಕಮಿಟಿಯು ಇದರ ಬಗ್ಗೆ ಸ್ಟಡಿ ಮಾಡಿ 1967ರಲ್ಲಿ ಬೆಳಗಾವಿಯು ಕರ್ನಾಟಕಕ್ಕೆ ಸೇರಿತು. ಇದು ಕರ್ನಾಟಕ ರಾಜ್ಯದಲ್ಲಿಯೇ ಇರಬೇಕೆಂದು ಶಿಫಾರಸು ಮಾಡಿತು. ಆದರೂ ಮಹಾರಾಷ್ಟ್ರ ಸರ್ಕಾರ ಈ ಕಮಿಟಿಯ ಶಿಫಾರಸನ್ನು ರಿಜೆಕ್ಟ್ ಮಾಡಿ 2004ರಲ್ಲಿಯೇ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಸುಪ್ರೀಂ ಕೋರ್ಟ್ ನಲ್ಲಿ ಈ ಕೇಸ್ ಇನ್ನೂ ನಡೀತಾನೆ ಇದೆ. ಇನ್ನು ಯಾವುದೇ ತೀರ್ಪು ಬಂದಿಲ್ಲ. ಇನ್ನು ರೀಸೆಂಟ್ ಆಗಿ ಫೆಬ್ರವರಿ 21ನೇ ತಾರೀಕು ಮರಾಠಿ ಭಾಷೆ ಮಾತನಾಡಲು ಬರುವುದಿಲ್ಲ ಎಂದು ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಅವರ ಮೇಲೆ ಹಲ್ಲೆ ಮಾಡಿ ಮರಾಠಿಗರು ಅನಾಗರಿಕತೆಯನ್ನು ಮೆರೆದಿದ್ದಾರೆ.